ಶ್ರೀ ವೇದವ್ಯಾಸಾಯ ನಮಃ. ಭೋಜನದ ವಿಧಾನವನ್ನು ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೇನೆ. ನಾವು ನಿತ್ಯವೂ ಕೂಡ ದೇವರಿಗೆ ಅರ್ಪಣೆ ಮಾಡಿದ ನೈವೇದ್ಯವನ್ನು ಸ್ವೀಕಾರ ಮಾಡಬೇಕು. ಯಾಕೆಂದರೆ ನಾವು ತಿನ್ನುವ ಆಹಾರದಲ್ಲಿ ಅನೇಕ ದೋಷಗಳಿರ್ತವೆ. ಒಂದು ಈಗಿನ ಕಾಲದಲ್ಲಂತೂ ಅನೇಕ ವಿಷ ಪದಾರ್ಥಗಳನ್ನು ಆಹಾರಕ್ಕೆ ಬೆರೆಸಿರ್ತಾರೆ. ಇನ್ನೊಂದು ಅಡಿಗೆ ಮಾಡುವ ವ್ಯಕ್ತಿಯ ಮನಸ್ಸಿನಲ್ಲಿ ಕೆಟ್ಟ ಭಾವನೆಗಳು ಬಂದರೆ ಅದರ ಪರಿಣಾಮ ಆಹಾರದಲ್ಲೂ ಇರುತ್ತೆ. ಆ ಆಹಾರವನ್ನು ತಿಂದಾಗ ತಿನ್ನುವ ಮನಸ್ಸಿನ ಒಂದು ಭಾಗವಾಗುತ್ತೆ. ಇದರಿಂದ ನಮ್ಮ ಮನಸ್ಸು ಬುದ್ಧಿ ಎಲ್ಲ ಕಶ್ಮಲವಾಗುತ್ತೆ, ಅನಾರೋಗ್ಯ ಬರುತ್ತೆ. ನಾವು ತಿನ್ನೋದು ಆಹಾರವನ್ನಲ್ಲ, ಪಾಪವನ್ನು. ಅದಕ್ಕಾಗಿ ಈ ಆಹಾರದಲ್ಲಿರುವ ದೋಷ ಪರಿಹಾರಕ್ಕಾಗಿ ನಾವು ದೇವರ ಪೂಜೆಯಲ್ಲಿ ದೇವರಿಗೆ ನೈವೇದ್ಯವನ್ನು ಅರ್ಪಣೆ ಮಾಡೋದು ಹೊರತು ದೇವರು ತಿಂತಾನೆ ಅಂತಲ್ಲ. ಹಾಗಾಗಿ ದೇವರು ತಿನ್ನೋ ಹಾಗಿದ್ರೆ ನಾವು ನೈವೇದ್ಯವನ್ನೇ ಅರ್ಪಣೆ ಮಾಡ್ತಿರಲಿಲ್ಲ. ನೈವೇದ್ಯ ಮಾಡುವ ಉದ್ದೇಶ ಇದು ಏನು ಅಂದರೆ, ದೇವರು ತನ್ನ ಮಂಗಳ ದೃಷ್ಟಿಯನ್ನು ಈ ಆಹಾರ ಪದಾರ್ಥಗಳ ಮೇಲೆ ಬೀರಿ ಅದರಲ್ಲಿರುವ ದೋಷವನ್ನೆಲ್ಲ ಹೊರಗಟ್ಟಿ ಅದರಲ್ಲಿರುವ ಸಾರವನ್ನು ತಾನು ಸ್ವೀಕಾರ ಮಾಡಿ ನಮಗೆ ಅದನ್ನು ಊಟ ಮಾಡುವ ಯೋಗ್ಯತೆಯನ್ನು ತಂದುಕೊಡಲಿ ಆ ಆಹಾರಕ್ಕೆ ಅನ್ನುವ ಭಾವನೆ ದೇವರಿಗೆ ನೈವೇದ್ಯ ಮಾಡುವ ಉದ್ದೇಶ. ಹಾಗಾಗಿ ನಾವು ತಿನ್ನುವ ಪ್ರತಿಯೊಂದು ವಸ್ತುವು ಕೂಡ ದೇವರಿಗೆ ಮೊದಲು ನಿವೇದನೆ ಆಗಿರಬೇಕು. ಆಗ ಆಹಾರ ಪವಿತ್ರವಾಗಿರುತ್ತೆ. ಅಂಥ ಆಹಾರವನ್ನು ನಿತ್ಯವೂ ಕೂಡ ನಾವು ಸ್ವೀಕಾರ ಮಾಡಿದ್ರೆ ನಮ್ಮ ಮನಸ್ಸಿನ ದೋಷಗಳು, ಬುದ್ಧಿಯ ದೋಷಗಳು ಮತ್ತು ಶರೀರದ ದೋಷಗಳು ಕೂಡ ಪರಿಹಾರ ಆಗತ್ತೆ. ತೀರ್ಥ ಸ್ವೀಕಾರ ಮಾಡಿ ನಂತರ ಭೋಜನವನ್ನು ನಾವು ಸ್ವೀಕಾರ ಮಾಡಬೇಕು. ನೈವೇದ್ಯ ಶೇಷಂ ತುಳಸಿ ವಿಮಿಶ್ರಿತಂ ವಿಶೇಷತಃ ಪಾದಜಲೇನ ಸಿಕ್ತಂ ಯೋಷ್ಣಾತಿ ನಿತ್ಯಂ ಪುರತೋ ಮುರಾರೇಃ ಪ್ರಾಪ್ನೋತಿ ಯಜ್ಞಾಯುತ ಕೋಟಿ ಪುಣ್ಯಂ. ಈ ಶ್ಲೋಕದ ಅಭಿಪ್ರಾಯ ಹೀಗಿದೆ: ದೇವರಿಗೆ ನಿವೇದನ ಮಾಡಿದ ಅನ್ನ, ಅದರಲ್ಲೂ ಕೂಡ ದೇವರಿಗೆ ಅಭಿಷೇಕ ಮಾಡಿದ ತೀರ್ಥವನ್ನು ಆ ಅನ್ನಕ್ಕೆ ಹಾಕಿರ್ತೇವೆ. ಅದನ್ನು ಯಾವ ಪುರುಷ ದೇವರ ಸನ್ನಿಧಾನದಲ್ಲಿ ದೇವರ ಸ್ಮರಣೆಯೊಂದಿಗೆ ತಿಂತಾನೋ, ಆಹಾರವನ್ನು ಸ್ವೀಕಾರ ಮಾಡ್ತಾನೋ, ಅಂಥವನಿಗೆ ಕೋಟಿ ಯಜ್ಞವನ್ನು ಮಾಡೋದ್ರಿಂದ ಏನು ಫಲ ಬರುತ್ತೋ ಆ ಫಲ ಅವನದಾಗತ್ತೆ. ಹಾಗಾಗಿ ತಾತ್ಪರ್ಯ ಏನು ಅಂತಂದರೆ, ದೇವರಿಗೆ ಅರ್ಪಣೆ ಮಾಡಿದ್ದನ್ನು ನಾವು ಸ್ವೀಕಾರ ಮಾಡಬೇಕು ಅಂತ. ಹಾಗೆ ಊಟ ಮಾಡಬೇಕಾದ್ರೂ ಕೂಡ ಇದೊಂದು ಯಜ್ಞ ಅಂತ ನಾವು ಊಟ ಮಾಡಬೇಕು. ನಾವು ಭೋಜನ ಸ್ವೀಕಾರವೂ ಕೂಡ ಒಂದು ಯಜ್ಞ. ಹೊರಗಡೆ ಬೆಂಕಿಯಲ್ಲಿ ಹಾಕಿದ ಹವಿಸ್ಸಿನಿಂದ ಏನೊಂದು ವಿಧಿವಿಧಾನಗಳನ್ನು ಆಚರಿಸ್ತೇವೆ, ಅದು ಮಾತ್ರ ಯಜ್ಞ ಅಲ್ಲ. ಭೋಜನವೂ ಕೂಡ ಒಂದು ಯಜ್ಞವೇ. ಏನು ಅಂತಂದರೆ, ನಮ್ಮ ಹೃದಯ ಗಾರ್ಹಪತ್ಯಾಗ್ನಿ, ನಮ್ಮ ಮನಸ್ಸು ಅನ್ವಾಹಾರ್ಯ ಪಚನ, ನಮ್ಮ ಬಾಯಿ ಆಹವನೀಯ. ಹಾಗಾಗಿ ಈ 3 ಅಗ್ನಿಗಳಲ್ಲಿ ಭಗವಂತನಿಗೆ ನಾನು ಹವಿಸ್ಸನ್ನು ಅರ್ಪಣೆ ಮಾಡ್ತಾ ಇದ್ದೇನೆ ಅಂತ. ತಿನ್ನುವ ಮನುಷ್ಯ ಇದ್ದಾನಲ್ಲ, ಅವನಲ್ಲಿ ನಾರಾಯಣ 2 ರೂಪಗಳಿಂದ ಇರ್ತಾನೆ. ಒಂದು ಸಂಕರ್ಷಣ, ಇನ್ನೊಂದು ಪ್ರದ್ಯುಮ್ನ. ಆ 2 ರೂಪಗಳಿಂದ ಇದ್ದು ದೇವರೇ ಅವನಿಗೆ ಅಗೆಯುವ ಶಕ್ತಿಯನ್ನು ಕೊಡ್ತಾನೆ. ಜೊತೆಗೆ ನಮ್ಮ ದೇಹದಲ್ಲಿ ನಿಂತು ಆಹಾರವನ್ನು ಪ್ರಧಾನವಾಗಿ ಮುಖ್ಯವಾಗಿ ತಾನೇ ಸ್ವೀಕಾರ ಮಾಡ್ತಾನೆ. ಸಂಕರ್ಷಣಶ್ಚ ಪ್ರದ್ಯುಮ್ನಃ ತತ್ರ ಭೋಕ್ತೃಷು ಸಂಸ್ಥಿತೌ ಭೋಕ್ತೃಶಕ್ತಿ ಪ್ರದಾತಾರೌ ಭೋಕ್ತಾರೌ ಚ ವಿಶೇಷತಃ ಅಂತ. ಹಾಗಾಗಿ ಊಟ ಮಾಡುವ ವ್ಯಕ್ತಿಯಲ್ಲಿ ಒಳಗಡೆ ನಿಂತು ಪ್ರಧಾನವಾಗಿ ಆಹಾರ ಸ್ವೀಕಾರ ಮಾಡೋನು ಭಗವಂತನೇ ಎನ್ನುವ ಭಾವನೆ ನಮಗಿರಬೇಕು. ನಾರಾಯಣ ನಿರುದ್ಧೌ ತು ಭೋಜ್ಯ ವಸ್ತುಷು ಸಂಸ್ಥಿತೌ ತರ್ಪಕೌ ಸರ್ವಜೀವಾನಾಂ ತಸ್ಮಾದ್ ಭೋಜ್ಯೌ ನ ಚರ್ವ್ಯತಃ ಅವಕಾಶಪ್ರದೋ ನಿತ್ಯಂ ವಾಸುದೇವೋ ನಭಸ್ಥಿತಃ ಏವಂ ಪಂಚಾತ್ಮಕಂ ವಿಷ್ಣುಂ ಯಯುಪಾಸ್ತೆ ಸದೈವ ಹಿ ಭೋಕ್ತಾ ಚಾಪ್ಯಾಯಕಶ್ಚೈವ ತಸ್ಯ ವಿಷ್ಣು ಪ್ರಸೀದತಿ. ಅಂದರೆ ತಿನ್ನುವ ಆಹಾರ ಪದಾರ್ಥಗಳಲ್ಲಿ ಭಗವಂತ 2 ರೂಪದಿಂದ ಇರ್ತಾನೆ. ಒಂದು ನಾರಾಯಣ, ಇನ್ನೊಂದು ಅನಿರುದ್ಧ ಅಂತ. ಆ 2 ರೂಪಗಳಿಂದ ನಿಂತು ಆಹಾರ ಪದಾರ್ಥದ ಸವಿಯನ್ನು ನಮಗೆ ತಂದು ಕೊಡ್ತಾನೆ. ಜೊತೆಗೆ ಆ ಆಹಾರದಿಂದ ಏನೇನು ಪರಿಣಾಮಗಳಾಗಬೇಕು ಅದನ್ನು ಕೂಡ ನಮಗೆ ಒದಗಿಸ್ಕೊಡ್ತಾನೆ. ನಂತರ
ವಾಸುದೇವ ರೂಪದಿಂದ ನಮ್ಮ ಉದರಾಕಾಶದಲ್ಲಿ ನಿಲ್ತಾನೆ. ಹೃದಯದಲ್ಲಿ ನಾವು ತಿನ್ನುವ ಆಹಾರಕ್ಕೆ ಜಾಗವನ್ನು ಕಲ್ಪಿಸಿಕೊಡ್ತಾನೆ ಅಲ್ವಾ. ಗಾಳಿಯೇ ತುಂಬಿಬಿಟ್ಟಿದ್ರೆ ನಮಗೆ ಸ್ವಲ್ಪ ಊಟ ಮಾಡಿದ್ರೂ ಕೂಡ ಅದು ಒಳಗಡೆ ಗಟ್ಟಿ ಕಲ್ಲು ನಿಂತಂತೆ ನಮಗೆ ಭಾಸವಾಗುತ್ತೆ ವಾತರೋಗ ಇದ್ದರೆ. ಹಾಗಾಗಿ ಆ ವಾತವನ್ನು ಹೊರಗೆ ಹಾಕಿ ತಿನ್ನುವ ಆಹಾರಕ್ಕೆ ವಾಸುದೇವ ರೂಪಿ ಭಗವಂತ ಅವಕಾಶವನ್ನು ಕಲ್ಪಿಸಿಕೊಡ್ತಾನೆ. ಉದರದ ಆಕಾಶದಲ್ಲಿ ವಾಸುದೇವ ರೂಪಿ ಭಗವಂತ ಇರ್ತಾನೆ ಅಂತ ಯಾರು ಈ ರೀತಿಯಾಗಿ ಅನುಸಂಧಾನ ಮಾಡಿಕೊಂಡು ಆಹಾರವನ್ನು ಸ್ವೀಕಾರ ಮಾಡ್ತಾರೋ ಅವನಿಗೆ ದೇವರು ಅನುಗ್ರಹ ಮಾಡ್ತಾನೆ ಅಂತ. ಇದು ಭೋಜನ ಯಜ್ಞ ಅಂತ. ಇಷ್ಟು ಈ ಶ್ಲೋಕಗಳನ್ನು ನಾವು ಹೇಳಿಕೊಂಡ್ರೆ, ಅಂದರೆ ಈಗ ನಾನು ನಿಧಾನಕ್ಕೆ ವಿವರಣೆ ಮಾಡಿದ್ದೀನಿ. ಶ್ಲೋಕ ಕಲಿತುಬಿಟ್ರೆ ನೀವು ಎಲೆ ಹಾಕಿ ಬಡಿಸೋ ಅಷ್ಟೊತ್ತಿಗೆ ಈ ಶ್ಲೋಕಗಳನ್ನು ಹೇಳಿ ಆಗಿರುತ್ತೆ. ನಮಗೆ ಈ ಭೋಜನದ ಉದ್ದೇಶವನ್ನು ದಿನವೂ ಒಮ್ಮೆ ಸ್ಮರಣೆ ಮಾಡಿಕೊಂಡಂತೆ ಆಗತ್ತೆ.